ಗಟ್ ಡಿಸ್ಬಯೋಸಿಸ್ ಅಂದರೆ ಏನು, ಅದರಿಂದ ಉಂಟಾಗೋ ತೊಂದರೆಗಳೇನು ಅಂತ ತಿಳ್ಕೊಳ್ಳೋಣ. ನಮ್ಮ ಲಾರ್ಜ್ ಇಂಟೆಸ್ಟೈನ್ ಕಾಲನ್ನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ರೇಷಿಯೋ ಇನ್ಬ್ಯಾಲೆನ್ಸ್ ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಆಗೋ ಕಂಡೀಷನ್ಗೆ ನಾವು ಗಟ್ ಡಿಸ್ಬಯೋಸಿಸ್ ಅಂತ ಕರಿತೀವಿ. ಇದರಿಂದ ಉಂಟಾಗೋ ತೊಂದರೆಗಳೇನಪ್ಪ ಅಂದರೆ ಮೊದಲನೇದಾಗಿ ಲೀಕಿ ಗಟ್ ಅಂದರೆ ಗಟ್ ಪರ್ಮಿಯಬಿಲಿಟಿ ಜಾಸ್ತಿಯಾಗಿ ನಮ್ಮ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಅದರಿಂದ ಆಗೋ ತೊಂದರೆಗಳಂದರೆ IBS ಮತ್ತು IBD. ಅದೇ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಮೇಲ್ಗಡೆ ಅಂದರೆ ಸ್ಮಾಲ್ ಇಂಟೆಸ್ಟೈನ್ಗೆ ಬಂದು ಕುಳಿತಾಗ ಆಗೋ ತೊಂದರೆಯೇ SIBO ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಕರಿತೀವಿ. ಅದೇ ಬ್ಯಾಡ್ ಬ್ಯಾಕ್ಟೀರಿಯಾಸು ಸ್ಟೊಮಕ್ಕಲ್ಲಿ ಹೋಗಿ ಕುಳಿತು ಮಾಡೋ ತೊಂದರೆನೇ H. ಪೈಲೋರಿ ಇನ್ಫೆಕ್ಷನ್. ಇದರಿಂದ ಆಸಿಡ್ ರಿಫ್ಲಕ್ಸ್ ಮತ್ತು ಬರ್ನಿಂಗ್ ಸೆನ್ಸೇಷನ್ ಉಂಟಾಗುತ್ತದೆ. ಅದೇ ಬ್ಯಾಡ್ ಬ್ಯಾಕ್ಟೀರಿಯಾ ಯುರಿನರಿ ಟ್ರ್ಯಾಕ್ಟ್ ಹೋಗಿ ಉಂಟು ಮಾಡೋ ತೊಂದರೆನೇ UTI ಇನ್ಫೆಕ್ಷನ್. ಸೊ ಈ ಎಲ್ಲ ತೊಂದರೆಗಳಿಗೂ ಮೂಲ ಕಾರಣ ಇರೋದೇ ನಮ್ಮ ಗಟ್ಟಲ್ಲಿ. ಯಾಕಪ್ಪ ಅಂದರೆ ನಮ್ಮ ಗಟ್ಟಲ್ಲಿರೋ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ರೇಷಿಯೋ ಇಂಬ್ಯಾಲೆನ್ಸ್ ಆಗಿದೆ. ಈ ಥರದ ಎಜುಕೇಷನಲ್ ನ್ಯೂಟ್ರಿಷನ್ ವಿಡಿಯೋಸ್ಗಾಗಿ ಫಾಲೋ ಮಾಡಿ.